ಬಳ್ಳಾರಿಯಲ್ಲೂ ಕೂಡ ನಟ ದರ್ಶನ್ ಅಭಿಮಾನಿಗಳು ಉದ್ದಟತನ ತೋರಿದ್ದಾರೆ. ಕನಕದುರ್ಗಮ್ಮನ ಮೇಲೆ ಕಾಲಿಟ್ಟು ಅಭಿಮಾನಿಗಳು ಹಾರ ಹಾಕಿ ಉದ್ದಟತನ ಮೆರೆದಿರೋದು. ದರ್ಶನ್ ಫ್ಯಾನ್ಸ್ ಬಳ್ಳಾರಿ ಜೈಲಿನ ಬಳಿ ಈ ರೀತಿಯಾಗಿ ದರ್ಶನ್ ಅಭಿಮಾನಿಗಳು ಪುಂಡಾಟ ಮಾಡಿದ್ದಾರೆ. ಬಳ್ಳಾರಿ ನಗರದ ಕನಕ ದೇಗುಲದ ಮುಂಭಾಗದಲ್ಲಿ ಈ ಘಟನೆ ನಡೆದಿರೋದು. ದೇಗುಲದ ಮುಂದೆ ಪುತ್ಥಳಿಗೆ ಹಾರ ಹಾಕುವ ವೇಳೆ ಈ ರೀತಿ ಎಡವಟ್ಟು ಮಾಡಿದ್ದಾರೆ. ಆರೋಪಿಯ ಬಿಡುಗಡೆಗಾಗಿ ದೇವಿಯ ತಲೆ ಮೇಲೆ ಕಾಲಿಟ್ಟು ಅವಮಾನ ಮಾಡಿರುವುದು. ದೇವಿ ತಲೆ ಮೇಲೆ ಕಾಲಿಟ್ಟು ಸಾರ್ವಜನಿಕರ ಕೆಂಗಣ್ಣಿಗೆ ಈತ ಗುರಿಯಾಗಿದ್ದಾನೆ. ನೋಡಿ, ಇವರೆಲ್ಲ ಅಭಿಮಾನ ಅಂತ ಇಷ್ಟು ಮೆರೆಯೋರು ಒಂದು ದೇವರಿಗೆ ಹಾರ ಹಾಕಬೇಕಾದ್ರೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಮಾತ್ರ ಕಲ್ತಿಲ್ವೇನೋ. ಅಭಿಮಾನ ಮಾತ್ರ ಇದೆ, ಆದರೆ ದೇವಿ ಮೇಲೆ ಭಕ್ತಿ ಇಲ್ವೇನೋ. ಈ ಥರ ಯಾರಾದರೂ ಮಾಡ್ತಾರ? ಆ ಮೂರ್ತಿ ಮೇಲೆ ಹತ್ತಿ ಹೂವಿನ ಹಾರ ಹಾಕಬೇಕಾದಾಗ ಆತ ಹತ್ಕೊಂಡು ಹೋಗಿರೋ ರೀತಿ ಇದೆಯಲ್ಲ, ಅದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟು ದೊಡ್ಡ ಮೂರ್ತಿಗೆ ಅದಕ್ಕೆ ಹಾರ ಹಾಕಬೇಕು ಅಂದಾಗ ಅದರದ್ದೇ ರೀತಿ ರಿವಾಜುಗಳಿರುತ್ತೆ. ಬೇರೆ ಬೇರೆ ರೀತಿ ಹಾರ ಹಾಕ್ತಾರೆ, ಕ್ರೈನ್ ಮೂಲಕ ಹಾಕ್ತಾರೆ, ಅದಕ್ಕೆ ವ್ಯವಸ್ಥೆಗಳಿರುತ್ತೆ. ಈತ ಒಳ್ಳೆ ಮರ ಹತ್ತೋ ಮಂಗ ಮರ ಹತ್ತತ್ತಲ್ಲ, ಆ ಥರ ಮರ ಹತ್ಕೊಂಡು ಹೋಗಿ ಆ ವಿಗ್ರಹಕ್ಕೆ ಹಾರ ಹಾಕೋದಕ್ಕೆ ಹೋಗಿದ್ದಾನೆ. ಹಾಗಾಗಿ ಈ ಘಟನೆ ನಡೆದು ಹೋಗಿರೋದು. ಅದೇನು ದೇವಿಯ ವಿಗ್ರಹ ಅನ್ಕೊಂಡಿದ್ದಾನೋ ಈತ, ಅಥವಾ ಮತ್ತಿನ್ನೇನು ಅನ್ಕೊಂಡಿದ್ದಾನೋ ಗೊತ್ತಿಲ್ಲ. ಹೋಗ್ಲಿ, ಈ ಥರ ಭಕ್ತಿ ತೋರಿಸಿದ್ರೆ ಕೇಳ್ಕೊಂಡಿದ್ದನ್ನ ಆ ದೇವಿ ಕೊಡ್ತಾಳ? ಅದ್ರ ಬಗ್ಗೆನೂ ಡೌಟೇ. 501 ಈಡ್ಗಾಯಿ ಹೊಡೆದಿದ್ದಾರೆ. ಮತ್ತೊಂದು ಕಡೆ ದೇವಿಗೆ ಹಾರ ಹಾಕಬೇಕಾದ್ರೆ ಇಂಥ ಎಡವಟ್ಟು ಮಾಡಿರೋದು. ಕ್ರೈನ್ ತರ್ಸೋಕ್ಕಾಗಿಲ್ವೇನೋ, ಅಥವಾ ಇಂಥದ್ದೊಂದು ಆಗುತ್ತೆ ಕಾಂಟ್ರವರ್ಸಿ ಅನ್ನೋದು ಗೊತ್ತಾಗಿಲ್ವೇನೋ. ಇಷ್ಟೆಲ್ಲ ಗೊತ್ತಾಗುತ್ತೆ, ಅಭಿಮಾನದಲ್ಲಿ ಸಮರ್ಥಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಅಂದಮೇಲೆ ಇಂಥ ಸೂಕ್ಷ್ಮತೆಗಳು ಕೂಡ ಗೊತ್ತಾಗಬೇಕು. ಸಾವಿರಾರು ಜನ ಎಲ್ಲೆಲ್ಲಿಂದನೋ ಬರ್ತಾರೆ ಆ ದೇವಿಗೆ ಕೈ ಮುಗಿಯೋದಕ್ಕೆ ಅಂತ ಹೇಳಿ, ಭಕ್ತಿ ಭಾವದಲ್ಲಿ ಕೈ ಮುಗಿದು ಅವ್ರ ಭಕ್ತಿ ಸಲ್ಲಿಕೆ ಮಾಡಿ ಹೋಗ್ತಾರೆ. ಅಂತ ದೇವಿಯ ವಿಗ್ರಹಕ್ಕೆ ಈತ ಹೂವಿನಾರ ಹಾಕೋದಕ್ಕೆ ಹೋಗಿ ಇಂಥ ಎಡವಟ್ಟು ಮಾಡಿದ್ದಾನೆ. ತೆಗೆದುಕೊಂಡಿದ್ದೀಗ ಬಳ್ಳಾರಿಯ ಸೆಂಟ್ರಲ್ ಜೈಲು ಮುಂಭಾಗಕ್ಕೆ ಕನಕದುರ್ಗಮ್ಮ ದೇವಿಗೆ ಹೂವಿನ ಹಾರ ಹಾಕೋ ಸಂದರ್ಭದಲ್ಲಿ ದರ್ಶನ್ರ ಅಭಿಮಾನಿಗಳು ಮಾಡಿರುವಂತಹ ಎಡವಟ್ಟು ಇದು. ಅದರ ವಿಜುವಲ್ಸ್ ಕೂಡ ಇದೆ, ಗಮನಿಸ್ತಾ ಇದ್ರಿ. ಅಲ್ಲಿ ಕ್ರೇನ್ನ ಸಹಾಯದಿಂದ ಅದಕ್ಕೆ ಹೂವಿನ ಹಾರ ಹಾಕಲಾಗುತ್ತೆ. ಆದರೆ ಇವತ್ತು ದರ್ಶನ್ರ ಅಭಿಮಾನಿಗಳು ಈ ವಿಗ್ರಹಕ್ಕೆ ಹೂವಿನ ಹಾರ ಹಾಕೋ ಸಂದರ್ಭದಲ್ಲಿ ದೇವಿಯ ಮೇಲೆ ಹತ್ತು ಹೋಗಿದ್ದಾರೆ. ಕಾಲಿಟ್ಕೊಂಡು ತುಳ್ಕೊಂಡು ಹೋಗಿ ನೋಡಿ, ಈ ದೃಶ್ಯದಲ್ಲಿ ನೀವು ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನೋದನ್ನ ಗಮನಿಸಬಹುದು. ಈಗ ದೇವಸ್ಥಾನದ ಧರ್ಮದತ್ತಿ ಗಾದಿಯಪ್ಪ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಈಗ ಈ ಘಟನೆ ನಿಮ್ ಗಮನಕ್ಕೆ ಬಂದಿರುತ್ತೆ ಅಂದ್ಕೊಳ್ತೀನಿ. ಸರ್ ಬಂದು ಸರ್, ಇವಾಗ ಮಾಧ್ಯಮದವ್ರು ಸರ್ ಫೋನ್ ಕಾಲ್ ಸರ್ ನೋಡಿದೆ, ನೋಡ್ತಾ ಇದ್ದೀನಿ ಸರ್. ಏನು ಹೇಳ್ತೀರಾ ಈ ವರ್ತನೆ ಬಗ್ಗೆ? ಸರ್ ತಪ್ಪು ಸರ್, ಇದು ಬಹಳ ದುರ್ವರ್ತನೆ. ಈ ಥರ ಆಗಬಾರ್ದಾಗಿದೆ ಸರ್. ಇದು ಅವ್ರು ಉಚ್ಚ ವಿಮಾನದಿಂದ ತರ ಮಾಡೋ ತಪ್ಪು ಸರ್. ಇದು ಒಂದು ಗ್ರಾಮ ದೇವತೆ ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನ. ಸಾವಿರಾರು ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ತೆಲಂಗಾಣ, ಆಂಧ್ರ ಮತ್ತು ಮಹಾರಾಷ್ಟ್ರ, ಒರಿಸ್ಸಾ ಅದೆಲ್ಲ ಭಕ್ತರು ಬರ್ತಾರೆ ಸರ್ ಇಲ್ಲಿ. ಈ ಹಿಂದೆ ಸರ್ ಈ ಇದಕ್ಕೆ ವ್ಯವಸ್ಥೆ ಸ್ವಲ್ಪ ಇಲ್ದಾಗ ಒಂದ್ 2-3 ಸಲ ಆಗಿತ್ತು ಘಟನೆ. ಇದು ಇದೇ ಘಟನೆ ನೋಡ್ಕೊಂಡೆ ನಾವೆಲ್ಲ ಆಡಳಿತ ಮಂಡಳಿ ಸಭೆ ಮಾಡಿ ನಾವು ಭಕ್ತರು ಸರ್ ಕ್ರೇನ್ ಕೊಟ್ಟರು ಸರ್, ಕ್ರೇನ್ ಮಾಡಿಕೊಟ್ಟಿದ್ದಾರೆ ನಮಗೆ. ಕ್ರೇನ್ ಅಲ್ಲಿ ಹಾಕ್ಬೇಕಾಯ್ತವ್ರು, ಅದು ನನಗೆ ತಡವಾಗಿ ಬೆಳಗ್ಗೆ ಬಂದು ಸರ್. ಇದು ಇದಾಗಬಾರ್ದು ಸರ್. ಇಲ್ಲಿ ಈಗ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ ದಂಡ ಆಗ್ಬೇಕು ಸರ್ ಇಲ್ಲಿ. ಅಲ್ಲ, ಈಗ ಒಳ್ಳೆ ಮರ ಹತ್ತು ಕೂತಂಗಲ್ಲಿ ಕೂತಿದ್ದಾರೆ, ದೇವಿ ತಲೆ ಭಾಗದಲ್ಲಿ ತುಳ್ಕೊಂಡು ಹತ್ಕೊಂಡು ಹೋಗಿ ಹಾರ ಹಾಕಿದಾರಲ್ಲ. ಈಗ ಅಲ್ಲಿ ಆಡಳಿತ ಮಂಡಳಿ, ದೇವಸ್ಥಾನದ ಆಡಳಿತ ಮಂಡಳಿ ಕಡೆಯಿಂದ ಯಾರು ಇರಲ್ವಾ ಸರ್ ಅಲ್ಲಿ? ಈಗ ಅಭಿಮಾನಿಗಳು ಬಂದು ಹೇಗ್ ಬೇಕಾಗಿ ಉಚ್ಚಾಟ ಮೆರಿಬೋದಾ ಅಲ್ಲಿ? ಸರ್ ಅದೇ ನಾನು ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಆಫೀಸರ್ ಸರ್, ಇಲ್ಲಿ ಸಂಬಂಧಪಟ್ಟ ಹಿಂದೂ ಧರ್ಮ ದತ್ತಿ ಇಲಾಖೆ ಎಕ್ಸಿಕ್ಯೂಟಿವ್ ಆಫೀಸರ್ ಸಂಬಂಧಪಟ್ಟ ಅಧಿಕಾರಿನೇ ಸರ್ ನೇರ ಹೊಣೆ ಅದಕ್ಕೆ. ಸರ್ ಅವನು ಸುಪರ್ದಿಯಲ್ಲಿ ಆ ಕ್ರೇನ್ ಆಗಲಿ ಹೊರಗಡೆ ವ್ಯವಸ್ಥೆ ಆಗಲಿ ಆಡಳಿತ ಎಲ್ಲ ಅವ್ರಿಗೆ ಅವರೇ ಮಾಡೋ ಸರ್ ಇಲ್ಲಿ. ಆ ವ್ಯಕ್ತಿ 2 ಜಿಲ್ಲೆ ಇನ್ಚಾರ್ಜ್ ಸರ್ ಇಲ್ಲಿ, ಇವತ್ತಿಲ್ಲ ಸರ್ ಇಲ್ಲಿ. ಇರಲಿಲ್ಲ. ಅದು ನನಗೆ ಸರ್ ಸುದ್ದಿ ಬಂದು ಸರ್ ಇಲ್ಲಿ. ಅವರು ವರ್ಗಾವಣೆ ಆದರೂ ಸಹ ಇಲ್ಲಿ ಅವರು ಶ್ರವಣ ಮಾಸದ ಉದ್ದೇಶದಿಂದ ಮೇಲಧಿಕಾರಿಗಳವ್ರನ್ನ ಇಲ್ಲ ಈ ತಿಂಗಳು ಪೂರ್ತಿ ನೀನು ದೇವಸ್ಥಾನದಲ್ಲಿ ಇರ್ಬೇಕಪ್ಪ ಅಂತ ಹೇಳಿ ಜನಸಂಖ್ಯೆ ಜಾಸ್ತಿ ಅಂತ ಹಾಕಿರ ಸರ್. ಮತ್ತೆ ಅವ್ರನ್ನ 1 ತಿಂಗಳು ಮುಂದುವರಿಸಿದ್ದಾರೆ. ಅಂತ ವಿಷಯದಲ್ಲಿ ಸಹ ಎಕ್ಸಿಕ್ಯೂಟಿವ್ ಆಫೀಸರ್
ಅದನ್ನು ತಗೊಂಡು ಗೊತ್ತಿದ್ದು ಸಹ ಇವತ್ತು ಶುಕ್ರವಾರ ಸರ್, ಶ್ರವಣ ಶುಕ್ರವಾರ, ಇವತ್ತು ಇಲ್ಲದಿದ್ದು ಬಹಳ ದುರ್ಘಟನೆ, ಅದೇ ದೊಡ್ಡ ದುಃಖ ಸಂಗತಿ ಅಂತ ಇದು ನಮ್ಗೆ ಬಹಳ ಸರ್ ನಿಜ ಇರ್ಬೇಕಾಯ್ತು ಸರ್ ಇಲ್ಲಿ. ಸರ್ ಈಗ ಅಲ್ಲಿ ಕಾವಲಿಗೆ ಇರ್ಬೇಕಾದವ್ರು, ಮುನ್ನೆಚ್ಚರಿಕೆ ವಹಿಸ್ಬೇಕಾದವ್ರು ಇರ್ಲಿಲ್ಲ ಸರಿ. ಈಗ ಇವರು ಅಭಿಮಾನ ಮೆರೆಯೋದಕ್ಕಾಗತ್ತೆ, ದೇವಿ ಮೇಲೆ ಭಕ್ತಿ ಇದ್ದವರು ಹೇಗ್ ನಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಇರ್ಬೇಕಲ್ವಾ ಜ್ಞಾನ? ಅದು ಸಹ ಅದು ಸಾಮಾನ್ಯ ಪ್ರಜ್ಞೆ ಸರ್ ಇರ್ಬೇಕದು. ಅವರು ಆ ಹುಚ್ಚ ಅವ್ರ ಭರಾಟೆಯಲ್ಲಿ ಅದು ನನಗೆ ಅದೇ ಬಹಳ ದುಃಖ ಸಂಗತಿ ಸರ್. ಅದು ಇವರು ದರ್ಶನ ಅಭಿಮಾನಿ ಇರ್ಬೋದು, ಆದ್ರೆ ಈ ತರ ದೇವಸ್ಥಾನದಲ್ಲಿ ಇದ ದೇವರ ಮೇಲೆ ಅವರು ಮನೋಭಾವ ಬರ್ಬೇಕಾಗ್ತದೆ, ಮಾಡಬಾರಾಗಿತ್ತು ತಪ್ಪು ಸರ್. ಅದು ಖಂಡನೆ ಮಾಡ್ತೀವಿ ಸರ್ ಎಲ್ಲರನ್ನ. ಈಗ ಬಳ್ಳಾರಿ ಗ್ರಾಮ ದೇವತೆ ಇಡೀ ಜಿಲ್ಲೆಯ ಜನ ನೋಡಿರ್ತಾರೆ, ಮನಸ್ಸಿಗೆ ನೋವಾಗಿರುತ್ತೆ. ದೇವಸ್ಥಾನ ಧರ್ಮದತ್ತಿಯಾಗಿ ಘಟನೆ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ನೀವು? ತುಂಬಾ ತಪ್ಪು ಸರ್, ಅದು ಘಟನೆ ಆಗಬಾರದು. ಇದು ಬಹಳ ಖಂಡನೀಯ ವಿಷಯ. ಅದು ಒಳ್ಳೆಯ ಶೋಭೆ ಎಲ್ಲ ತರದವ್ರಿಗೆ. ಇದಕ್ಕೆ ಏನಿದೆ ಸರ್, ಈ ಘಟನೆಗೆ ಅವಕಾಶ ಕೊಟ್ಟಂತ ನಮ್ಮ ಅಧಿಕಾರಿಗಳೇ ನೇರವಣೆ ಸರ್. ಆಲ್ ರೈಟ್, ಮತ್ತೆ ಈ ರೀತಿಯದ್ದು ಆಗದೆ ಇದ್ದ ಹಾಗೆ ಗಮನ ಹರಿಸಿ ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.